Welcome to PUJAR tutorial class. PUJAR tutorial ಕ್ಲಾಸ್ಗೆ ಸರ್ವರನ್ನು ಸ್ವಾಗತಿಸುತ್ತಾ ನನ್ನ ಕಲಿಕಾರ್ಥಿಗಳೇ, ಈ ದಿನ ಇಂಗ್ಲಿಷ್ ಗ್ರಾಮರ್ನ ಟೆನ್ಸಸ್ ಬಗ್ಗೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಸೊ ನಾನು ಈ ಮೊದಲ ಮಾಡಿರ್ತಕ್ಕಂಥ ಎಲ್ಲ ಇಂಗ್ಲಿಷ್ ಗ್ರಾಮರ್ನ ಕ್ಲಾಸ್ಗಳು ಈ ವಿಡಿಯೋದ ಕೆಳಗಡೆ ಇರತಕ್ಕಂತಹ ಡಿಸ್ಕ್ರಿಪ್ಷನ್ ಬಾಕ್ಸಿನ ಲಿಂಕ್ನಲ್ಲಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ಆ ಎಲ್ಲ ವಿಡಿಯೋಗಳನ್ನು ಪಡೆಯಿರಿ. ಇದು ಎಲ್ಲ ವಯಸ್ಕರಿಗೂ ಬಹಳ ಉಪಯುಕ್ತ. ಅಂದರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಿದೆ ಅಥವಾ ಈ ಟೆನ್ಸಸ್ ಏನಿದಾವ, ಇವು ಎಲ್ಲ ವಯಸ್ಸಿನ ಮತ್ತು ಎಲ್ಲ ಹಂತದ ಮತ್ತು ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗೂ ಇವು ಬಹಳ ಉಪಯುಕ್ತ. It's helpful to speaking and basic knowledge for you, and you write down and make more practice. ಹಾಗಾದರೆ ಈ ದಿನ ನಾವು ನಮ್ಮ ತರಗತಿಯನ್ನು ಪ್ರಾರಂಭ ಮಾಡೋಣ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು ನಿಮ್ಗೆ ಏನಪ್ಪ ಅಂತಂದ್ರೆ ಅಂದರೆ ಅನೇಕ ವಿಷಯಗಳನ್ನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡಲಾಗಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನೊಳಗೆ ನಾವು ಒಟ್ಟಾರೆ 4 ಸೆಂಟೆನ್ಸನ್ನು ವಿವರಣೆ ಮಾಡ್ತೀವಿ. ಅದರಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಆಗಿದೆ, ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಇವತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಗ್ಗೆ ಹೇಳ್ಕೊಡಲಾಗುವುದು. ಹಾಗಾದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯಗಳ ಬಗ್ಗೆ ನಾವು ಹೇಳ್ಕೊಡ್ಬೇಕಾದಾಗ ನಾವು ಒಂದು ಫಾರ್ಮುಲಾವನ್ನು ನಿಮಗೆ ಹೇಳ್ತಿದ್ದೀವಿ, ಒಂದು ಅಂಶವನ್ನು ಕೂಡ ನಿಮ್ಗೆ ಹೇಳ್ತೀವಿ, ಅದನ್ನ ನೆನ್ಪಿಟ್ಕೋಬೇಕು. ದೀಸ್ ಆರ್ ಫಾರ್ಮ್ ಬೈ ಶಿಫ್ಟಿಂಗ್ ಯಾವ ಬಾರ್ ಆಸ್ ಆಫ್ ದ ಅಸರ್ಟಿವ್ ಫಾರ್ಮ್ಸ್ ಟು ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ಇವು ಸಹಾಯಕ ಕ್ರಿಯಾಪದಗಳಾದ ಯಾವ ಅಥವಾ ಯಾಜನ್ನು ಸಕಾರಾತ್ಮಕ ವಾಕ್ಯದ ಪ್ರಾರಂಭದಲ್ಲಿ ಬಳಸಿಕೊಂಡು ರಚನೆಯಾಗುತ್ತವೆ. ಅದಕ್ಕೆ ನಾನು ಈ ಫಾರ್ಮುಲಾ ಕೂಡ ಕೊಟ್ಟಿದ್ದೀನಿ ನೋಡಿ. ಯಾವ ಬಾರ್ ಆಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಸೀನ್ಸ್ ಬಾರ್ ಫಾರ್ ಪ್ಲಸ್ ಟೈಮ್. ಈ ರೀತಿ ಒಂದು ಫಾರ್ಮುಲಾವನ್ನು ಕೊಡು ಮಾಡಿದೆ ನಿಮಗೆ. ಆ ಫಾರ್ಮುಲಾವನ್ನು ಬರೆದಿಟ್ಕೊಂಡು ಉಪಯೋಗ ಮಾಡ್ಕೊಳ್ಳಿ. ಹಾಗಾದರೆ ಈ ಮುಂದೆ ನಿಮಗೊಂದು ಚಾರ್ಟ್ ಕೂಡ ಕೊಡುತ್ತೇನೆ. ಈ ಚಾರ್ಟ್ ನಿಮ್ಗೆ ಭಾಳ ಕಲಿಯಲು ಭಾಳ ಸರಳ ಆಗಿರ್ತದೆ. ಏನು ಸಬ್ಜೆಕ್ಟು, ಅದಕ್ಕೆ ಯಾವ ಯಾಸ್ ಮತ್ತು ಆ ಸೂತ್ರ ಪ್ರಕಾರ ಅಥವಾ ಫಾರ್ಮುಲಾ ಪ್ರಕಾರ ಏನಿದಾವೆ ಅವನ್ನೆಲ್ಲ ಇಲ್ಲಿ ಒಂದು ಚಾರ್ಟ್ನಲ್ಲಿ ಕೊಟ್ಟಿರ್ತೀನಿ. ಅವುಗಳನ್ನು ಅಬ್ಸರ್ವ್ ಮಾಡಿರಿ. ಯಾವ ಯಾಸ್ ಇವು ಸಬ್ಜೆಕ್ಟ್, ಬೀನ್ V1 ಅದಕ್ಕೆ ING ಮತ್ತು ಆಬ್ಜೆಕ್ಟ್ ಒಂದು ಕೊಟ್ಟಿದ್ದೀನಿ. ಆದರೆ ನೀವೇನು ಮಾಡ್ತೀರಿ ಅಂತಂದರೆ ಇನ್ನೂ ಹೆಚ್ಚು ವರ್ಬ್ಗಳನ್ನು ಹಾಕ್ಯಾಡ್ರಿ, ಇದಕ್ಕೆ ಹೆಚ್ಚಿನ ಆಬ್ಜೆಕ್ಟ್ ಕೂಡ ಹಾಕ್ಯಾಡ್ರಿ. ಅಂದರೆ ಈ ವರ್ಬ್ಗೆ ತಕ್ಕಂಗೆ ಇಲ್ಲಿ ಆಬ್ಜೆಕ್ಟ್ ಹಾಕಬೇಕು. ಯಾವ ಮತ್ತು ಇಲ್ಲಿರ್ತಕ್ಕಂತಹ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ I, we, you, they ಸಬ್ಜೆಕ್ಟ್ ಅದಾವಲ್ಲ, ಇವು ಬಂದಾಗ ಮಾತ್ರ ಯಾವನ್ನು ಬಳಸಬೇಕು. ಯಾಜನ್ನಲ್ಲಿ ಬಳಸಬೇಕು. ಈ ಸೀಟ್ ಬಂದಾಗ ಯಾಜನ್ನು ಬಳಸಬೇಕು ಅಂತ ನಾ ಹಿಂದಿನ ಲಾಸ್ಟ್ ಕ್ಲಾಸ್ನಲ್ಲಿ ವಿಡಿಯೋ ಹೇಳಿದ್ದೀನಿ. ಅವನ್ನೆಲ್ಲವನ್ನು ಮತ್ತೊಮ್ಮೆ ನೀವು ನೋಡ್ಕೊಳ್ಳಿ. ಹಾಗಾದರೆ I, we, you, they ಬಂದಾಗ ಯಾವ ಬಳಸ್ಬೇಕು. ಹಾಗಾದರೆ ಫಸ್ಟು ನಾವು ಯಾವ ಬಳಸಿ, ಆಮೇಲೆ ಸಬ್ಜೆಕ್ಟ್ ಬಳಸಿ, ಆಮೇಲೆ ಬೀನ್ ಬಳಸಿ, ಆಮೇಲೆ V1 ING ಮತ್ತು ಇಂಗ್ಲೀಷ್ ಅಂತ ನಾವು ಬಳಸ್ತೀವಲ್ಲ, ಅದಕ್ಕೆ ತಕ್ಕಂಗೆ ನೀವು ವಾಕ್ಯಗಳನ್ನು ಸಹ ಮಾಡ್ಬೋದು. ಯಾವ ಐ ಬೀನ್ ಟೀಚಿಂಗ್ ಇಂಗ್ಲೀಷ್ ನೋಡಿ. ಯಾವ ಐ ಬೀನ್ ಟೀಚಿಂಗ್ ಇಂಗ್ಲೀಷ್. ಅದೇ ರೀತಿ ಯಾವ ಐ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್. ಯಾವ ಐ ಬೀನ್ ರೈಟಿಂಗ್ ಇಂಗ್ಲೀಷ್. ಯಾವ ಐ ಬೀನ್ ರೀಡಿಂಗ್ ಇಂಗ್ಲೀಷ್. ಯಾವ ಐ ಬೀನ್ ಲರ್ನಿಂಗ್ ಇಂಗ್ಲೀಷ್. ಈ ಥರ ಒಂದನ್ನು ಬಳಸ್ಕೊಂಡು ಒಂದನ್ನು ಬಳಸ್ಕೊಂಡು ಈ 5 ವಾಕ್ಯಗಳನ್ನು ಮಾಡ್ಬೋದು. ಮತ್ತು ಅದಕ್ಕೆ ಕನ್ನಡನೂ ಕೂಡ ನೀವು ಬರಿಬೋದು. ಭಾಳ ಸರಳ ವಿಧಾನ. ಅದೇ ಥರನಾಗಿ ನಾವು ಎಲ್ಲವನ್ನೂ ಬಳಸ್ಬೋದು.
ಹೇಗೆ ಹಾ ಈಗ ಆಯ್ ಬಳಸಿದ್ವಲ್ಲ ಆಗ ಯಾವ ವಿ ಸ್ಪೀಕಿಂಗ್ ಇಂಗ್ಲೀಷ್, ಯಾವ ಯು ಬೀನ್ ರೈಟಿಂಗ್ ಇಂಗ್ಲೀಷ್, ಯಾವ ದೇ ಬೀನ್ ರೀಡಿಂಗ್ ಇಂಗ್ಲೀಷ್, ಯಾಸ್ ಈ ಬೀನ್ ಟೀಚಿಂಗ್ ಇಂಗ್ಲೀಷ್, ಯಾಸ್ ಸಿ ಬೀನ್ ರೈಟಿಂಗ್ ಇಂಗ್ಲೀಷ್, ಯಾಸ್ ಇಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್. ಈ ಥರ ಬಳಸ್ಬೋದು. ಅವುಗಳನ್ನು ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ವಿವರವಾಗಿ ಒಂದೊಂದು ವಾಕ್ಯಗಳನ್ನು ಬರ್ತಾ ಅದಕ್ಕೆ ಕನ್ನಡನ ಕೊಡಲಾಗಿದೆ. ಅದೇ ಥರ ನೀವು ಮಾಡಿರಿ. ಏನು ಇಲ್ಲಿ ಬಳದಂಗೆ ಯಾವ ಯು ಬೀನ್ ಟೀಚಿಂಗ್ ಇಂಗ್ಲೀಷ್. ನೋಡಿ, ಯಾವ ಯು ಬೀನ್ ಟೀಚಿಂಗ್ ಇಂಗ್ಲೀಷ್, ನೀವು ಇಂಗ್ಲೀಷನ್ನು ಕಲಿಸುತ್ತಿದ್ದೀರಾ. ನೆಕ್ಸ್ಟ್, ಯಾವ ದೇ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್, ಅವರು ಇಂಗ್ಲೀಷನ್ನು ಮಾತನಾಡ್ತಿದ್ದಾರೆಯೇ. ಯಾಸ್ ಈ ಬೀನ್ ರೀಡಿಂಗ್ ಇಂಗ್ಲೀಷ್, ಅವನು ಇಂಗ್ಲೀಷನ್ನು ಓದುತ್ತಿದ್ದಾನೆ. ಯಾಸ್ ಈ ಬೀನ್ ರೈಟಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷನ್ನು ಬರೆಯುತ್ತಿದ್ದಾಳೆಯೇ. ಯಾವ ವಿ ಬೀನ್ ರೀಡಿಂಗ್ ಇಂಗ್ಲೀಷ್, ನಾವು ಇಂಗ್ಲೀಷನ್ನು ಓದುತ್ತಿದ್ದೇವೆ. ಯಾವ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಯುತ್ತಿದ್ದೀಯಾ. ಯಾವ ಯು ಬೀನ್ ಸ್ಪೀಕಿಂಗ್ ಇಂಗ್ಲೀಷ್, ನೀವು ಇಂಗ್ಲೀಷನ್ನು ಮಾತನಾಡ್ತಿದ್ದೀರಾ ಅಂತ. ಇವನ್ನ ಏನಪ್ಪ ಅಂತಂದರೆ ಇಲ್ಲಿ ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೀನಲ್ಲ, ಅದೇ ಥರ ನೀವು ಎಲ್ಲ ಇಲ್ಲಿ ಯಾಸ್ ಬರಲಿ ಯಾವ ಬರಲಿ ಎಲ್ಲೆಲ್ಲಿ ಬರ್ತಾವಂತ ಹೇಳಿದ್ನಲ್ಲ, ಯು ಯು ದೇ ಬಂದಾಗ ಯಾವ ಬಳಸ್ಕೊಂಡು ಎಲ್ಲವೂ ವಾಕ್ಯಗಳನ್ನು ತಯಾರು ಮಾಡಿರಿ. ಹೇಗೆ ಯಾವ ಐ ಟೀಚಿಂಗ್ ಇಂಗ್ಲೀಷ್, ಯಾವ ಐ ಬೀನ್ ಏನು ಸೇರಿಸಬೇಕು, ಯಾವ ಐ ಬೀನ್ ಟೀಚಿಂಗ್ ಇಂಗ್ಲೀಷ್. ಹಾಗಾದರೆ ನಾನು ಇಂಗ್ಲೀಷನ್ನು ಕಲಿಸುತ್ತಿದ್ದೇನೆಯೇ ಅಂತ ಬರ್ತೈತಿ. ಅದೇ ಥರನಾಗಿ ನೀವೇನಪ್ಪ ಅಂತಂದರೆ ಈ ವಾಕ್ಯಗಳನ್ನು ರೆಡಿ ಮಾಡಿರಿ. ಎಲ್ಲವನ್ನು ರೆಡಿ ಮಾಡ್ಕೊಂಡು ಅದ್ರ ಕೆಳಗಡೆಗೆ ಅಥವಾ ಅದ್ರ ಮುಂದುಗಡೆಗೆ ಏನು ಮಾಡ್ತೀರಿ ಅಂತಂದರೆ ಕನ್ನಡ ಅರ್ಥವನ್ನು ಬರೀರಿ. ಸರಳವಾಗಿ ನಿಮಗೆ ಅದು ತಿಳ್ಕೊಳ್ಳೋಕೆ ಅನುಕೂಲ ಆಗ್ತೈತಿ ಅಂತಕ್ಕಂಥ ಅಂಶವನ್ನು ಮತ್ತೊಮ್ಮೆ ಹೇಳ್ತಾ, ಇನ್ನು ಹೆಚ್ಚಿನ ಒಂದು ಉದಾಹರಣೆಯ ಕಡೆಗೆ ಹೋಗೋಣ. ಯಾಕಂತಂದರೆ ನಾನು ಅಲ್ಲಿ ಬಳಸಿದ್ದೀನಿ ನೋಡಿ, ಏನು ಬಳಸಿದ್ದೀವಿ ಅಂತಂದರೆ ಸೀನ್ಸು, ಫಾರು ಮತ್ತು ಟೈಮ್ ಬಳಸಿವಲ್ಲ, ಅವುಗಳನ್ನು ನಾವೇನಪ್ಪ ಅಂತಂದರೆ ಬಳಸಿ ಉದಾಹರಣೆ ಮಾಡುವುದು ಹೇಗೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಕೂಡ ಮಾಡಲಾಗಿದೆ. ನೋಡಿ, ಅಬ್ಸರ್ವ್ ಮಾಡಿ. ಯಾಸ್ ಸಿ ಬೀನ್ ರೀಡಿಂಗ್ ಅರ್ ಬುಕ್ ಫಾರ್ 5 hours. ಯಾಸ್ ಸಿ ಬೀನ್ ರೀಡಿಂಗ್ ಅರ್ ಬುಕ್ ಫಾರ್ 5 hours. ಅವಳು ತನ್ನ ಪುಸ್ತಕವನ್ನು 5 ತಾಸಿನಿಂದ ಓದುತ್ತಿದ್ದಾಳೆಯೇ ಅಂತ ಆ ಥರ. ಆಮೇಲೆ ಯಾಸ್ ಇಟ್ ಬೀನ್ ರೈನಿಂಗ್ ಹೆವಿಲಿ ಸಿನ್ಸ್ ಮಾರ್ನಿಂಗ್. ಬೆಳಗಿನಿಂದ ಭಾರಿ ಮಳೆಯಾಗುತ್ತಿದೆಯಾ ಈ ಥರ ಕೇಳಿದೆ. ಹ್ಯಾಸ್ ಈ ಬೀನ್ ವೇಟಿಂಗ್ ಫಾರ್ ಮೀ ಸಿನ್ಸ್ 10 AM. ಅವಳು ನನಗೆ 10 ಗಂಟೆಯಿಂದ ಕಾಯುತ್ತಿದ್ದಾಳೆಯೇ. ಆ್ಯಸ್ ಅನಿತಾ ಬೀನ್ ಸ್ಟಡಿಂಗ್ ಇಯರ್ ಫಾರ್ 5 years. ಅನಿತಾ ಇಲ್ಲಿ 5 ವರ್ಷಗಳಿಂದ ಅಭ್ಯಾಸಿಸುತ್ತಿದ್ದಾಳೆಯೇ. ಯಾವ ಯು ಬೀನ್ ಲಿವಿಂಗ್ ಇಯರ್ ಫಾರ್ ಇಯರ್ಸ್. ನೀವು 1 ವರ್ಷದಿಂದ ಇಲ್ಲಿ ವಾಸಿಸುತ್ತಿರುವಿರಾ. ಯಾವ ಐ ಬೀನ್ ವಾಚಿಂಗ್ ಫಾರ್ ಯು ಸಿನ್ಸ್ ಮಾರ್ನಿಂಗ್. ನಾನು ನಿನಗಾಗಿ ಬೆಳಗಿನಿಂದ ಕಾಯುತ್ತಿದ್ದೇನೆಯೇ. ಆ್ಯಸ್ ಈ ನಾಟ್ ಬೀನ್ ವೇಟಿಂಗ್ ಫಾರ್ ಮೀ ಸಿನ್ಸ್ ಮಾರ್ನಿಂಗ್. ಅವನು ನನಗಾಗಿ ಬೆಳಗಿನಿಂದ ಕಾಯುತ್ತಿದ್ದಿಲ್ಲವೇ. ನೆಕ್ಸ್ಟ್, ಯಾವ ಐ ವೇಟಿಂಗ್ ಫಾರ್ 3 hours. ನಾನು 3 ತಾಸಿನಿಂದ ಕಾಯುತ್ತಿದ್ದೇನೆಯೇ. ಯಾವ ದೇ ಬೀನ್ ಗೋಯಿಂಗ್ ಟು ಬೆಂಗಳೂರು. ಅವರು ಬೆಂಗಳೂರಿಗೆ ಹೋಗ್ತಿದ್ದಾರೆಯೇ. ಯಾವ ಯು ಬೀನ್ ಸಿಂಗಿಂಗ್ ಎ ಸಾಂಗ್ ಸಿನ್ಸ್ ಲಾಸ್ಟ್ ನೈಟ್. ನೀನು ಕಳೆದ ರಾತ್ರಿಯಿಂದಲೇ ಹಾಡನ್ನು ಹಾಡುತ್ತಿದ್ದೀಯಾ. ಈ ಥರ ಎಲ್ಲ ಉದಾಹರಣೆಗಳನ್ನು ನಾನು ಕೇವಲ ನಿಮ್ಗೆ ಅನುಕೂಲಕ್ಕೋಸ್ಕರ ಒಂದು 10 ಉದಾಹರಣೆಗಳನ್ನು ಕೊಟ್ಟಿರ್ತೀನಿ. 10 ಉದಾಹರಣೆಗಳನ್ನು 10 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಬಟ್ ನೀವು ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ಏನಪ್ಪ ಅಂದರೆ ಇಲ್ಲಿರ್ತಕ್ಕಂತಹ ಚಾರ್ಟ್ನಿಗೆ ಅನುಗುಣವಾಗಿ ಈ ಚಾರ್ಟ್ ಏನಿದೆಯಲ್ಲ, ಈ ಚಾರ್ಟ್ಗೆ ತಕ್ಕ ಹಾಗೆ ನೀವು ಇನ್ನೂ ಹೆಚ್ಚಿನ ಒಂದು ವರ್ಬ್ಗಳನ್ನು ಹಾಕ್ಕೊಂಡು ಮತ್ತು ಇಲ್ಲಿ ಅದಕ್ಕೆ ತಕ್ಕಂತಹ ಆಬ್ಜೆಕ್ಟನ್ನು ಹಾಕ್ಕೊಂಡು ಹೆಚ್ಚಿನ ಒಂದು ವಾಕ್ಯಗಳನ್ನು ತಯಾರು ಮಾಡಿರಿ.
ಅದೇ ಒಂದು ವೇನಲ್ಲಿ ಹೋಗಿ ಅಂದ್ರೆ ನಿಮ್ಗೆ ಭಾಳ ಸರಳ ಆಗ್ತೈತಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಭಾಳ ಈಸಿ ಅನಿಸ್ಬಿಡ್ತದೆ ಅಲ್ವಾ? ಆ ಥರ ಮಾಡ್ತೀರಿ ಅಂತ ಹೇಳ್ತಾ, ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿವೆ ಅಂತ ಭಾವಿಸ್ತೀನಿ. ಒಂದು ವೇಳೆ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ನಿ ಅಂದರೆ ಒಂದು ಲೈಕ್ ಮೇಲೆ ಕ್ಲಿಕ್ ಮಾಡಿ, ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇತರರ ಅನುಕೂಲಕ್ಕಾಗಿ ಶೇರ್ ಮಾಡಿ ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಾನು ಮಾಡಿದ ಇಂಗ್ಲೀಷ್ ಗ್ರಾಮರ್ನ ಮುಂದಿನ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಸಬ್ಸ್ಕ್ರೈಬ್ ಆಗುವುದು ಹೇಗೆ ಅಂತಂದರೆ, ಸಬ್ಸ್ಕ್ರೈಬ್ ಎನ್ನುವ ಈ ರೆಡ್ ಅಕ್ಷರಗಳ ಮೇಲೆ ನೀವು ಹಿಂಗೆ ಕ್ಲಿಕ್ ಮಾಡಿ. ಆಗ ಈ ಬೆಲ್ ಕಾಣಿಸ್ಕೊಳುತ್ತೆ. ಆ ಬೆಲ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ದಂದರೆ ನೀವು ಸಬ್ಸ್ಕ್ರೈಬ್ ಆದ್ರಿ ಅಂತ ಅರ್ಥ. ಅಲ್ಲಿಗೆ ನಿಮಗೆಲ್ಲ ವೀಡಿಯೋಗಳು ಕಂಪ್ಲೀಟಾಗಿ ಬರ್ತಾವ, ನಾನು ಮಾಡಿದ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾವ ಅಂತ ಹೇಳ್ತಾ, ಮತ್ತು ಈ ಕಳೆದ ವೀಡಿಯೋಗಳು ನಿಮಗೆ ಅಗತ್ಯ ಇದ್ದು ಯಾರಾದರೂ ಹೊಸಬರಿದ್ದರೂ ಕೂಡ ಈ ವಿಡಿಯೋದ ಕೆಳಗಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಹಿಂದಿನ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತವೆ. ಓಕೆ, ನಾನು ಹೇಳಿದಂತಹ ಎಲ್ಲ ಹಿಂದಿನ ಕ್ಲಾಸಿನ ಬಗ್ಗೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ, ಮೊದಲೇನಪ್ಪ ಅಂತ ಅಂದರೆ ಈ ಫಾರ್ಮುಲಾ ಬರ್ಕೊಳ್ರಿ. ಆಮೇಲೆ ಏನಪ್ಪ ಅಂದರೆ ಈ ಚಾರ್ಟ್ ಹಾಕ್ಕೊಳ್ರಿ. ಆ ಚಾರ್ಟಿಗೆ ತಕ್ಕಂಗೆ ಏನಪ್ಪ ಅಂದರೆ ಉದಾಹರಣೆಗಳನ್ನು ಬರ್ಕೊಳ್ರಿ. ನಂತರ ನೀವು ಹೆಚ್ಚಿನ ಉದಾಹರಣೆಗಳನ್ನು ಇನ್ನಿಷ್ಟು ಬಳಕೆ ಮಾಡಿರಿ. ಇವನ್ನೆಲ್ಲ ಮಾಡೋದ್ರ ಜೊತೆಗೆ ನಾ ಮಾಡಿದ ವಿಡಿಯೋಗಳು ಏನದವನ್ನ ಅವನ್ನೆಲ್ಲ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ, ಎಲ್ಲರಿಗೆ ಹಂಚ್ರಿ. ಇದು ನಿಮ್ಗೆ ಉಪಯೋಗ ಆದಂತೆ ಎಲ್ಲರಿಗೆ ಆಗಲಿ ಅಲ್ವಾ? ಕಲಿಯುವ ವಯಸ್ಸು ಸೀಮಿತ ಇಲ್ಲ. ಯಾಕಂದರೆ ಕಲಿಯುವವನಿಗೆ ಕೊನೆತನವೂ ಅದು ಬೇಕು. ಅಂತಹ ಕಲಿಕೆಗೆ ನನ್ನ ಈ ಒಂದು ಹೆಲ್ಪು ತಮಗೆ ದೊರೆಯಲಿ ಅಂತ ಭಾವಿಸ್ತಾ, ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು. ಮತ್ತು ಮುಂದೆ ಭೇಟಿಯಾಗೋಣ ಮುಂದಿನ ಕ್ಲಾಸ್ನಲ್ಲಿ. ಅಲ್ಲಿವರೆಗೂ ಈ ಪೂಜಾರನ ನಮಸ್ಕಾರಗಳು. ಧನ್ಯವಾದ. ಸಿ ಯು ಸೂನ್.